ಡ್ರಿಂಕ್ಸ್ ಮಾಡ್ತೀರಾ ಅಂತ ತೆಲುಗಲ್ಲಿ ಹೇಳಿದ್ರು ಅಂದರು. ನಮಗೂ ಗೊತ್ತಿತ್ತು ಅದು ಬ್ಲಾಕ್ ಟೀ ಅಂತ. ಆದ್ರೂ ನಿಮ್ಮದು ಏನು ಫೋರ್ಸ್ ಎಲ್ಲ ತುಂಬಾ ಇಷ್ಟ ಆಗುತ್ತೆ. ಎಲ್ರಿಗೂ ನೀವು ಹೇಳೋದು, ಡೈರೆಕ್ಟಾಗಿ ಹೇಳೋದು ಅದೆಲ್ಲ ಇಷ್ಟ ಆಗುತ್ತೆ. ನನಗೂ ಬಿಗ್ ಬಾಸಿಗೆ ಬರಬೇಕು, ನಾನು ಯಾವುದು ಕೋಟ್ಯಾಧಿಪತಿನಲ್ಲಿ ನಾನು ಸೆಲೆಕ್ಟ್ ಆಗಿದ್ದೆ. ಆದರೆ ಅದು ಮೋಸ. ಅದು ನಾನೆಲ್ಲ ದೈವಿಚ್ಛೆಯಿಂದನೇ ಬರೋದು. ಆದರೆ ನಾನು ಬರಲ್ಲ, ಯಾವುದಕ್ಕೆ ಬಿಗ್ ಬಾಸ್ಗೆಲ್ಲ ಬರಲ್ಲ. ನೀವು ನನಗೆ ತುಂಬ ಇಷ್ಟ. ಓಕೆ, ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅವ್ರಿಗೆ, ಹೆಂಗೆ ಇರಬೇಕು? ಇಲ್ಲ ಸರ್, ನಿಮ್ಮಲ್ಲೂ ಗಾಸಿಪ್ ಆಗಿತ್ತು ಹೆಣ್ತಿನ ಬಿಡ್ತಾರೆ ಅಂತ. ಅದೆಲ್ಲ ಗಾಸಿಪ್ ಅಂತ ಅಂದ್ಕೊಂಡಿದ್ದೀನಿ. ಆ ಥರ ಎಲ್ಲ ಮಾಡ್ಕೋಬಾರ್ದು. ದರ್ಶನ್ ಈಚೆ ಬರಬೇಕು. ನಾನಿದ್ದೀನಿ ದರ್ಶನ್ಗೆ, ನಾನು ಅವನ್ನ ಈಚೆ ಕರ್ಕೊಂಡೇ ಬರ್ತೀನಿ, ಖಂಡಿತ ಕರ್ಕೊಂಬರ್ತೀನಿ. ನಿಮ್ಮ ಹೆಸರು ಗೊತ್ತು, ನಿಮ್ಮ ಹೆಂಡತಿ ಹೆಸರು ಗೊತ್ತಿಲ್ಲ, ಮರ್ತ್ಬಿಟ್ಟಿದ್ದೀನಿ ನಾನು. ಅಂದ್ರೆ ಈಗ ನಿಮ್ಮ ಪವಾಡದಿಂದ ದರ್ಶನ್ ಅವ್ರ ಆಚಾರ ಬರ್ತಾರೆ. ಹೌದು, ನಾನು ದರ್ಶನ್ ಅವ್ರನ್ನ ಖಂಡಿತ ಕರ್ಕೊಂಡು ಬರ್ತೀನಿ. ಅವಳು ವಿಜಯಲಕ್ಷ್ಮಿ ಹೋಗಿ ಎಲ್ಲಿ ಅದು ನನಗೆ ಹೇಳಕ್ಕೆ ಬರ್ತಾ ಇಲ್ಲ. ಆ ದೇವಸ್ಥಾನದಲ್ಲೆಲ್ಲ ಪೂಜೆ ಮಾಡಿಸಿದ್ದಾಳೆ. ನಾನು ಬಂದಮೇಲೆ ನಾನು ಖಂಡಿತ ಅವನು ಕರ್ಕೊಂಬರ್ತೀನಿ. ಇದೆಲ್ಲ ಗಾಸಿಪ್ಪು ಸರ್. ತುಂಬಾ ಖುಷಿ ಆಯಿತು ನನಗೂ.